ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಲಸಿನ ಹಣ್ಣಿನ ಸುಟ್ಟಾವ್ ಅಥವಾ ಸ್ವೀಟ್ ಪಕೋಡಾನ ಮಾಡ್ತಾ ಇದ್ದೇನೆ. ಇದಕ್ಕೆ ಹಣ್ಣಾಗಿರುವ ಹಲಸಿನ ಹಣ್ಣುಗಳು ಬೇಕು. ಇದನ್ನು ಬೀಜನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಇವಾಗ ಒಂದು ಬಟ್ಲಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಅಂದರೆ ತೆಂಗಿನಕಾಯಿ ತುರಿಬೇಕು, ಆಮೇಲೆ ಯಾಲಕ್ಕಿ, ಬೆಲ್ಲ ಮತ್ತು ಉಪ್ಪಿಟ್ಟು ರವೆ, ಮೀಡಿಯಮ್ ರವೆ ಬೇಕು. ಇವಾಗ ತೆಂಗಿನಕಾಯಿನೂ ಅಷ್ಟೇ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಯಾಲಕ್ಕಿ ಅದ್ರ ಜೊತೆನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಸೇರಿಸಬಾರ್ದು. ಹಾಗೆ ಎಷ್ಟು ನುಣಗಾಗುತ್ತೆ ಅಷ್ಟು ನುಣಗೆ ಮಾಡಬೇಕು. ಏನು ಜಾಸ್ತಿ ನುಣಗೇನು ಬೇಕು ಅಂತ ಇಲ್ಲ ಇದಕ್ಕೆ. ಇವಾಗ ಅದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಬೆಲ್ಲನೂ ಹಾಕಿದ್ದೀನಿ. ಆಲ್ರೆಡಿ ಹಲಸಿನ ಹಣ್ಣು ಸ್ವೀಟ್ ಆಗಿರುತ್ತೆ. ಇವಾಗ ಮತ್ತೆ ಬೆಲ್ಲ ಹಾಕಿದ್ದೀನಿ. ಎಷ್ಟು ಬೇಕು ಅಷ್ಟು ಬೆಲ್ಲ, ನಿಮಗೆ ಸ್ವೀಟ್ ಎಷ್ಟು ತಿಂದರೆ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಕರಗುವವರೆಗೂ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೊಂದು ಕಡೆ ಪಾನಲ್ಲಿ ಬಾಂಬೆ ರವೆನ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಹಾಕಬಾರ್ದು, ಫ್ರೈ ಮಾಡಿಬಿಟ್ಟೆ ಹಾಕಬೇಕಾಗತ್ತೆ. ರವೆ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಬೇಕು. ಬಿಸಿಯಾಗಿದ್ದವಾಗ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಸ್ವಲ್ಪ ಎತ್ತಿಡಬೇಕು. ಅಂದರೆ ಸ್ವಲ್ಪ ಹೊತ್ತು ಇಡಬೇಕು ಅದನ್ನು. ಇವಾಗಲೇ ಮಾಡೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಆಮೇಲೆ ಇವಾಗ ಎಣ್ಣೆ ಬಿಸಿಯಾಗಿದೆ. ಒಂದು 10 ನಿಮಿಷ ಬಿಟ್ಟು ನಾನು ಫ್ರೈ ಮಾಡ್ತಾ ಇದ್ದೀನಿ. ಜಾಸ್ತಿ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬಾರ್ದು. ಯಾಕೆ ಅಂದರೆ ಒಳಗಡೆ ಬೇಯೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮತ್ತು ದಪ್ಪನೂ ಹಾಕಬಾರ್ದು, ಮೀಡಿಯಮ್ ಸೈಜಲ್ಲೇ ಹಾಕ್ಕೊಳ್ಬೇಕು, ಚಿಕ್ಕ ಚಿಕ್ಕದಾಗೆ. ದೊಡ್ಡದಾಗಿ ಹಾಕಿದರೆ ಒಳಗಡೆ ಬೇಯಲ್ಲ, ಹೊರಗಡೆ ಮಾತ್ರ ಕಪ್ಪಾಗಿ ಬರುತ್ತೆ. ಇದು ನೋಡಿ, ಇಷ್ಟೇ ಚಿಕ್ಕದಾಗಿದ್ರೆ ಸಾಕು. ಇದು ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಮೆದುವಾಗಿಬಿಟ್ಟು ಮೇಲ್ಗಡೆ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ಹಾಕಿ ರೆಡಿ ಆಗುತ್ತೆ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.